ಮಳೆಗಾಲ, ಮಳೆ ಸುರಿತಾ ಇದೆ. ಲಡಾಖ್ ಭಾಗದಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು 5 ಗಂಟೆ ಹೆವಿ ರೇನ್ಸ್ ಆಗಬಹುದು ಅಂತ. ಅಲ್ಲಿ ಲಡಾಖ್ನ ಮಿನಿ ಮಾರ್ಗ ಅದರ ಚೆಕ್ ಪೋಸ್ಟ್ ಹತ್ರ ಮಿಲಿಟರಿ ಅವರು ಪ್ರವಾಸಿಗರ ವಾಹನಗಳನ್ನು ತಡೆದ್ರು. ಹವಾಮಾನ ಇಲಾಖೆ ಎಚ್ಚರಿಕೆ ಇತ್ತು. ನಿಮಗೆ ಇಡೀ ಹಿಮಾಲಯ ಗೊತ್ತಲ್ಲ, ಬಹಳ ಫ್ರೆಜೈಲ್ ಬೆಟ್ಟಗಳು, ಬಹಳ ಗಟ್ಟಿ ಬೆಟ್ಟಗಳು ಅನ್ನಿಸಿಕೊಂಡಿರುವ ಪಶ್ಚಿಮ ಘಟ್ಟ ಕೇರಳದಲ್ಲಿ ಯಾವಾಗ ಹೆಂಗೆ ಕುಸಿದು ಬೀಳ್ತವೆ ಅನ್ನೋದು ನೋಡಿದಿರಿ. ಹಿಮಾಲಯ ತುಂಬಾ ಫ್ರೆಜೈಲ್ ಅದು. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಸುವುದು ಅಪಾಯಕಾರಿ, ಭೂಕುಸಿತ ಆಗುತ್ತೆ, ಬೆಟ್ಟದಿಂದ ಬಂಡೆಗಳು ಜಾರ್ಕೊಂಡ್ ಬಂದ್ಬಿಡ್ತವೆ. ಆ ಕಾರಣಕ್ಕೆ ಮಿಲಿಟರಿ ಅವರು ತಡೆದಿದ್ರು. ಒಂದು ಹುಡುಗಿ ಪ್ರಶ್ನಿಸಿ ಜೋರು ಜಗಳಾಡ್ತಾಳೆ. ಆಕೆ ಹೇಳೋದು, ನಾವು ಜನ್ಜಿ ಯಾವುದನ್ನು ಸಹಿಸಿಕೊಳ್ಳೋರಲ್ಲ. ಆಕೆಯ ಜಗಳದ ರೀತಿ ಹೆಂಗಿತ್ತು ಅನ್ನೋದನ್ನ ನೋಡಿ ಒಂದ್ಸಲ. ಕಾಶ್ಮೀರಿಯೋ ಕೆ ಸಾಥ್ ಭಿ ಕರ್ತೆ ಹೈ, ಬಾಹರ್ ಕೆ ಟೂರಿಸ್ಟ್ ಕೆ ಸಾಥ್ ಭಿ ಕರ್ತೆ ಹೈ. ಹುಡುಗಿ ಹೇಳಿದ್ದವಳು. ಎಲ್ಲಿಂದ ಬರ್ತಾ ಸೆಂಟೆನ್ಸ್ ಅಂತ ಅರ್ಥ ಆಗುತ್ತಲ್ಲ, ಜಾಣರಿದ್ರು ಬಿಡಿಸಿ ಹೇಳಬೇಕಾಗಿಲ್ಲ ಎಲ್ಲಿಂದ ಬರ್ತಾ ಸೆಂಟೆನ್ಸ್ ಅಂತ. ಭೂಕುಸಿತ ಸಂಭವಿಸಬಹುದು ಅನ್ನುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟ ಕಾರಣಕ್ಕಾಗಿ ಆ ರಸ್ತೆಯಲ್ಲಿ ಹೋಗಬೇಡಿ ಅಂತ ನಿಲ್ಲಿಸ್ಕೊಂಡಿರೋದು ಮಿಲಿಟರಿ ಅವರು. ಆ ರಸ್ತೆಯಲ್ಲಿ ಹೋಗಬೇಡಿ ಆ ಟೈಮ್ ನಲ್ಲಿ 5 ತಾಸು ಅಂತ. ಬೇರೆ ಯಾವ ಕಾರಣವೂ ಅಲ್ಲ. ಏನೋ VIP ಮೂವ್ಮೆಂಟ್ ಇದೆ, ಯಾವುದೋ ಮಿನಿಸ್ಟರ್ ಹೋಗಬೇಕಾಗಿದೆ, ಅದಕ್ಕೆ 5 ತಾಸು ನಿಲ್ಲಿಸ್ಬಿಟ್ರು ಅಲ್ಲ, ಭೂಕುಸಿತದ ಕಾರಣಕ್ಕೆ. ಅದರಲ್ಲೂ ಎದುರಿಗೆ ಮಿಲಿಟರಿ ಯೂನಿಫಾರ್ಮ್ ನಲ್ಲಿರುವ ಒಬ್ಬ ವ್ಯಕ್ತಿ ನಿಂತ್ಕೊಂಡಾಗ, ಮಿಲಿಟರಿ ಯೂನಿಫಾರ್ಮ್ ನಲ್ಲಿರುವ ಒಬ್ಬ ವ್ಯಕ್ತಿ, ಆತ ಅಲ್ಲಿಗೆ ನಿಮ್ಮಂಗೆ ಪ್ರವಾಸ ಮಾಡಿ ರೀಲ್ಸ್ ಹಾಕೊಳ್ಳೋದಕ್ಕೆ ಬಂದಿಲ್ಲ. ಆತ ಅಲ್ಲಿ ಡ್ಯೂಟಿ ಮೇಲೆ ಇದ್ದಾನೆ. ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲಾನು ಇನ್ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿಟ್ಟು ಆತ ಅಲ್ಲಿ ಬಂದು ನಿಂತಿರೋದು ಯಾಕೆ ಅಂದ್ರೆ, ನಿಮ್ಮನ್ನ ಯಾವನ ಬಂದು ಕೊಂದು ಹೋಗಬಾರದು, ನೀವು ಹೋಗ್ತಾ ಇರೋ ಕಾರಿನ ಮೇಲೆ ಯಾವುದೋ ಕಲ್ಲು ಬಂಡೆ ಬಂದು ಬೀಳಬಾರದು ಅನ್ನೋ ಕಾರಣಕ್ಕೆ ನಿಂತ್ಕೊಂಡಿದ್ದಾನೆ. ಅವ್ರ ಜೊತೆಗೆ ಈ ಜಗ. ನಾಟ್ ಅ ಗುಡ್ ಆಟಿಟ್ಯೂಡ್.